ಎಲ್ಲರಿಗೂ ನಮಸ್ಕಾರ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಾ ಕ್ರೀಡಾಂಗಣದಾಗ ಇದ್ದಿನ್ನ. ಈ ಕ್ರೀಡಾಂಗಣ ಮೊದಲು ಭಾಳ ಒಂಥರ ಆಗಿತ್ತು, ಅವಾಗ ನಾವು ವಿಡಿಯೋ ಮಾಡ್ತಿದ್ವಿ. ಈಗ ಸೂಪರ್ ಕ್ರೀಡಾಂಗಣ ಮಾಡ್ಯಾರ. ಮತ್ತು ಇಲ್ಲಿ ಸ್ವಲ್ಪ ಕುಂದುಕೊರತೆಗಳವ. ಏನು ಕುಂದುಕೊರತೆಗಳು ಅಂತಂದ್ರು, ಇಲ್ಲಿ ಕ್ರೀಡಾಪಟುಗಳು ಬಂದಿರ್ತಾರಲ್ಲ, ಏನು ಸ್ಪೋರ್ಟ್ಸ್ ನಡೆದಿರ್ತಾವ, ಅವಾಗ ಕ್ರೀಡಾಪಟುಗಳು ಬಂದಿರ್ತಾರ, ಮಾಸ್ಟರು, ಟೀಚರ್ಸು ಮತ್ತು ಎಲ್ಲ ಎಲ್ಲರೂ ಬಂದಿರ್ತಾರ. ಅವರಿಗೆ ಶುದ್ಧವಾದ ಕುಡಿಯೋ ನೀರಿಲ್ಲ ಮತ್ತು ಶೌಚಾಲಯಗಳು ಇಲ್ಲ. ಅಲ್ಲ ನೋಡ್ರಿ, ಇಲ್ಲಿ ಕ್ರೀಡಾಪಟುಗಳು ಬಂದಿರ್ತಾರ, ಅವ್ರಿಗೆ ಒಳ್ಳೆ ನೀರು ಕೊಡಬೇಕು ಮತ್ತು ಶೌಚಾಲಯಗಳು ಇರಬೇಕು. ಯಾಕಂದ್ರು ಹೆಣ್ಮಕ್ಳು ಇರ್ತಾರ, ಗಂಡಸು ಮಕ್ಕಳು ಇರ್ತಾರ. ಮತ್ತು ಇಲ್ಲಿ ಏನಾಗ್ಯದ, ಒಂದು ವಾಚ್ಮೀನ್ ಇಲ್ಲ. ಒಂದು ವಾಚ್ಮೀನ್ ಕಂಪಲ್ಸರಿ ಇರಬೇಕು. ಮತ್ತಿನ್ನ ಒಂದು ಏನಂದ್ರೆ ಇಲ್ಲಿ CC ಕ್ಯಾಮ್ರಾ ಇರಬೇಕು. ಇದು ಎಲ್ಲ ಯಾಕೆ ಇರ್ಬೇಕಪ್ಪ ಅಂತಂದ್ರು, ಇಲ್ಲಿ ಏನಾಗ್ಲತ್ತದ, ಹುಡುಗರು ಎಲ್ಲ ಬರ್ತಾರ, ಆಟ ಆಡ್ತಾರ, ಅವ್ರವ್ರ ಮನೆಗೆ ರಾತ್ರಿ ಸಾಯಂಕಾಲ ಆಯ್ತಂದ್ರೆ ಹೋಗ್ಬಿಡ್ತಾರ. ಆಮ್ಯಾಗ ಏನಾಗ್ತದ, ಇಲ್ಲಿ ಹುಡುಗರು ಇವರು ಜಮಾ ಆಗಿ ರಾತ್ರಿ ಆಯ್ತಪ್ಪ ಅಂತಂದ್ರು ಚಟವಟಿಕೆಗಳು ಬೇರೆ ನಡೀತಾವ. ಇಲ್ಲೇ ಬಂದು ನಿಂತು ಕುಡಿದು ಬಾಟಲ್ ಗೀಟಲ್ ಎಲ್ಲ ಹೊಡೆದು ಹೋಗ್ತಾರ. ಅದಕ್ಕಾಗಿ ಕಂಪಲ್ಸರಿ ಇಲ್ಲಿ ವಾಚ್ಮೀನ್ ಆಗಬೇಕು, CC ಕ್ಯಾಮ್ರಾ ಆಗಬೇಕು, ಎಲ್ಲರಿಗೆ ಕುಡಿಯುವಂತಹ ನೀರು ಸಿಗಬೇಕು ಮತ್ತು ಶೌಚಾಲಯ ಆಗಬೇಕು. ಈಗ ಹೆಂಗ ಸ್ಪೋರ್ಟ್ಸ್ ನಡೆದವ ನಿಮ್ಮೆಲ್ಲರಿಗೂ ತೋರಿಸ್ತೀವಿ, ಬರೀ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಸ್ಪೋರ್ಟ್ಸ್ ನಡೆದವ. ಈಗ ವಲಯ ಮಟ್ಟ ಇದು ಸ್ಪೋರ್ಟ್ಸ್ ಅಂತ. ಈಗ ಇಷ್ಟು ಜನರ ಎಲ್ಲರೂ, ಈಗ ಎಲ್ಲ PT ಸರ್ಗಳಾರ, ವಿದ್ಯಾರ್ಥಿಗಳಾರ, ಎಲ್ಲರಾರ. ಇಲ್ಲಿ ನೋಡ್ರಿ, ಎಲ್ಲ ಸಾರ್ವಜನಿಕರಿಗೂ ಪ್ರತಿ ವರ್ಷ ಸ್ಟೇಡಿಯಂದಾಗ ಕಾರ್ಯಕ್ರಮ ಆದವಪ್ಪ ಅಂತಂದ್ರೆ ತುಂಬ ತೊಂದರೆ ಇತ್ತು. ಅದು ಏನು ತೊಂದರೆಯಪ್ಪ ಅಂತಂದ್ರೆ ಈ ಸ್ಟೇಜ್ ಇರಲಿಲ್ಲ. ಈಗ ಈ ಸ್ಟೇಜ್ ಆದಲ್ಲಿ ಇದು ಸ್ಟೇಜು ಸೂಪರ್ ಆಗಿ ಮಾಡ್ಯಾರ. ಅದೇ ರೀತಿ ಎಲ್ಲ ಸಾರ್ವಜನಿಕರಿಗೆ ಬರುವ ದಿನಗಳನ್ಯಾಗ ಈ ಸ್ಟೇಡಿಯಂದಾಗ ಏನೇನು ಸವಲತ್ತು ಬೇಕು ಅದೆಲ್ಲ ಮಾಡುವಂತಹ ಜವಾಬ್ದಾರಿ ಸಂಬಂಧಪಟ್ಟ ಅಧಿಕಾರಿಗಳದ್ದು ಇರ್ತದ. ನೀವು ಯಾವಾಗ ಸ್ಪೋರ್ಟ್ಸ್ ನಡೆದಿರ್ತದಲ್ಲ, ಅವಾಗ ನೀವು ಇಲ್ಲಿ ಸ್ವಲ್ಪ ಬರಬೇಕು. ಬಂದಾಗ ಮಕ್ಕಳಿಗೆ ಏನೇನು ಸವಲತ್ತಾದ, ಏನೇನು ಸವಲತ್ತಿಲ್ಲ ಅಂತ ನಿಮ್ಮೆಲ್ಲರಿಗೂ ಗೊತ್ತಾಗ್ತದೆ. ಅವಾಗ ನೀವೇನು ಮಾಡ್ಬೋದು, ಇಲ್ಲಿ ಸವಲತ್ತು ಏನೇನು ಬೇಕಂತ ಇಲ್ಲಿ ಪಟ್ಟಿ ಮಾಡಿಕೊಂಡು ಎಲ್ಲ ವಿದ್ಯಾರ್ಥಿಗಳಿಗೆ, ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ ಒಳ್ಳೆಯ ಸವಲತ್ತು ಮಾಡಿಕೊಡ್ಬೇಕಂತ ಸಮಸ್ತ ಸೇಡಂ ತಾಲೂಕದ ವತಿಯಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಮ್ಮ ಕಡೆಯಿಂದ ನಾವು ಒಂದು ವಿನಂತಿ ಇಡ್ತಾ ಇದ್ದೇವೆ. ಆದಷ್ಟು ಬೇಗ ಬಂದು ಸ್ಟೇಡಿಯಂಗೆ ಗಮನ ಹರಿಸಬೇಕೆಂದು ನಮ್ಮ ಎಲ್ಲರ ಆಸೆ.